ಗೈಸ್, ಇವತ್ತು ನಾವು ದೊಡ್ಡ ಬಸವಣ್ಣ ಟೆಂಪಲಿಗೆ ಬಂದೀವಿ. ದೊಡ್ಡ ಬಸವಣ್ಣ ಟೆಂಪಲ್ ನಮ್ಮ ಹಿಂದೂ ರಿಲಿಜನ್ ಒಳಗೆ ಭಾಳ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಇದು ಬೆಂಗಳೂರಿನ ಒಂದು ಬಸವನಗುಡಿಯಲ್ಲಿ ಲೊಕೇಟೆಡ್ ಆಗೈತಿ. ದೊಡ್ಡ ಬಸವಣ್ಣ ಟೆಂಪಲಿನ ಕಾಲೊಳಗೆ ಒಂದು ಪವಿತ್ರವಾದ ನದಿ ಹರಿದು ಬಂದೈತಿ. ಒಂದು ಪವಿತ್ರವಾದ ನದಿ ಉಟ್ಕೊಂಡೈತಿ. ಅದು ಯಾವುದಂದ್ರೆ ವೃಷಭಾವತಿ ನದಿ. ಆ ವೃಷಭಾವತಿ ನದಿ ಬಗ್ಗೆನೇ ನಾನು ಇವತ್ತು ಮಾತಾಡೋಕೆ ಬಂದಿರೋದು. ಸೊ ಇಂಥ ಒಂದು ಪವಿತ್ರ ಸ್ಥಳದೊಳಗೆ ಹುಟ್ಟಿರ್ತಕ್ಕಂಥ ಒಂದು ನದಿ ಇವತ್ತು ನಾವೆಲ್ಲ ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ಬೆಂಗಳೂರು ಆ್ಯಂಡ್ ನಮ್ಮ ರಾಜಕಾರಣಿಗಳು ನಾವೆಲ್ಲರೂ ಕೂಡಿ ಇವತ್ತು ಆ ನದಿ ಪರಿಸ್ಥಿತಿ ಹೆಂಗೆ ಮಾಡ್ಯಾವಂದ್ರೆ, ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಡ್ಯೂ ಟು ಡೆವಲಪ್ಮೆಂಟ್ ಆಫ್ ಅವರ್ ಸಿಟಿ, ಇವತ್ತು ಆ ನದಿಯನ್ನು ನಾವು ಡ್ರೈನೇಜ್ ಆಗಿ ಹರಿದು ಬಿಡಾಕತ್ತೀವಿ. ಎಲ್ಲ ಡ್ರೈನೇಜ್ ನೀರು ಅದಕ್ಕೆ ಬಿಡಾತೀವಿ. ಅದರಿಂದಾಗಿ ಒಂದು ಪವಿತ್ರವಾದ ನದಿಯಾಗಿರಬೇಕಾಗಿರ್ತಕ್ಕಂಥ ವೃಷಭಾವತಿ ನದಿ ನಮ್ಮೆಲ್ಲರ ಸ್ವಾರ್ಥ ಜೀವನದಿಂದ ಅದನ್ನು ಕೊಂದು ಇವತ್ತು ಅದರ ಪವಿತ್ರತೆಯನ್ನು ನಾಶ ಮಾಡಿ ಅದನ್ನು ದೊಡ್ಡ ಗಟ್ಟರಾಗಿ ಪರಿವರ್ತಿಸಿವಿ. ಇದಕ್ಕೆ ಕಾರಣ ನಾವು, ನಮ್ಮ ರಾಜಕಾರಣಿಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವಾರ್ಥತೆ. ಇವತ್ತು ಇನ್ನಾದರೂ ನಮ್ಮ ಕಡೆ ಎಲ್ಲ ಒಂದು ಟೈಮ್ ಐತಿ, ಅದ್ರ ಜೊತೆ ಒಂದು ಚಾನ್ಸು ಐತಿ ವೃಷಭಾವತಿ ನದಿ ಸೇವ್ ಮಾಡೋಕೆ. ಇದಕ್ಕೆ ಏನು ಆ್ಯಕ್ಷನ್ ತೊಗೋಬೋದು ಅಂತ ನಾವೆಲ್ಲ ಡಿಸ್ಕಸ್ ಮಾಡೋಣ ಬರ್ರಿ.